ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಅಭಯ್ ಪ್ಯಾರಾಮೆಡಿಕಲ್ ಕಾಲೇಜು ವತಿಯಿಂದ ಪ್ರಾಂಶುಪಾಲರಾದ ಸುಧೀಂದ್ರರವರ ನೇತೃತ್ವದಲ್ಲಿ ವಿಶ್ವ ವೈದ್ಯರ ದಿನದ ಪ್ರಯುಕ್ತ ಸರ್ಕಾರಿ ಆಸ್ಪತ್ರೆ ಹಾಗೂ ಖಾಸಗಿ ಆಸ್ಪತ್ರೆಗಳಿಗೆ ವಿದ್ಯಾರ್ಥಿನಿಯರುಗಳು ತೆರಳಿ ಅಲ್ಲಿನ ವೈದ್ಯರುಗಳಿಗೆ ವೈದ್ಯರ ದಿನದ ಶುಭಾಶಯಗಳನ್ನು ತಿಳಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿದರು. ಸನ್ಮಾನ್ಯರೇ, ಕೆಂಪೇಗೌಡರ ಮಾಗಡಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಇವತ್ತು ವಿಶ್ವ ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಲ್ಲಿ ವೈದ್ಯಾಧಿಕಾರಿಗಳೆಲ್ಲರೂ ಇದ್ದಾರೆ. ವಿಶ್ವ ವೈದ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಕರುಣಾಳು ದೇವರು ಎಲ್ಲರಿಗೂ, ವೈದ್ಯರಿಗೆ ಮತ್ತು ವೈದ್ಯಕೀಯ ಸಿಬ್ಬಂದಿಗೆ ಹಾಗೂ ಪ್ಯಾರಾಮೆಡಿಕಲ್ ಸ್ಟೂಡೆಂಟ್ಸ್ಗೆ ಎಲ್ರಿಗೂ ಶುಭಾಶಯಗಳನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಾವು ನೋವಿದ್ದಾಗ ನರಳ್ತಾ ಬರ್ತೇವೆ, ವಾಪಸ್ ಹೋಗ್ತಾ ವೈದ್ಯರು ನಮಗೆ ಚಿಕಿತ್ಸೆ ಕೊಟ್ಟ ಮೇಲೆ ನಮ್ಮನ್ನು ನಗ್ತಾ ಕಳಿಸ್ತಾರೆ ಅಂತ ನಮ್ಮ ಪುರಾಣ ಪರಂಪರೆಯಿಂದಲೂ ಕೂಡ ಪಾರಂಪರಿಕವಾಗಿ ವೈದ್ಯೋ ನಾರಾಯಣ ಹರಿ ಎಂಬಂಥ ದೇಶ. ಈ ಮಣ್ಣು ವೈದ್ಯರಿಗೆ ಕೊಟ್ಟಂಥ ಗೌರವ. ವೈದ್ಯಾಧಿಕಾರಿಗಳೆಲ್ಲರೂ ಇದ್ದಾರೆ, ಅವರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ತಾವೊಂದು ವೈದ್ಯರ ದಿನಾಚರಣೆಯ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್. ಎಲ್ಲರಿಗೂ ನಮಸ್ಕಾರ. ನಾವು ಪ್ರತಿ ವರ್ಷ ಜುಲೈ 1ನೇ ತಾರೀಕು ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಸೊ ಡಾಕ್ಟರ್ BC ರಾಯ್ ಅಂತ ವೆಸ್ಟ್ ಬೆಂಗಾಲಲ್ಲಿ ಡಾಕ್ಟ್ರು, ಅವರು ಜೀವನದಲ್ಲಿ ಒಂದು ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿದ್ದಾರೆ ವೈದ್ಯಕೀಯ ವೃತ್ತಿಯಲ್ಲಿ. ಅವರು ಸೈಕಲಲ್ಲಿ ಹೋಗಿ ಹಳ್ಳಿಗೆ ಹೋಗಿ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಜನರಿಗೆ ವೈದ್ಯಕೀಯ ಸೇವೆಯನ್ನು ನೀಡಿದ್ದಾರೆ. ಅವರ ಹುಟ್ಟಿದ ದಿನಾಚರಣೆಯ ಅಂಗವಾಗಿ ಪ್ರತಿ ವರ್ಷ ಜುಲೈ 1ರಂದು ನಾವು ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಅದೇ ರೀತಿ ಸಾರ್ವಜನಿಕ ಆಸ್ಪತ್ರೆ ಮಾಗಡಿಯಲ್ಲಿ ಈ ದಿನ ನಾವು ವೈದ್ಯರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅಭಯ್ ಪ್ಯಾರಾಮೆಡಿಕಲ್ ಕಾಲೇಜವರು ಬಂದು ಎಲ್ಲ ವಿದ್ಯಾರ್ಥಿಗಳು, ಸಿಬ್ಬಂದಿ ವರ್ಗದವರು ಬಂದು ಈ ವೈದ್ಯರ ಆಚರಣೆ ಮಾಡಲು ಸಹಕಾರ ಮಾಡಿದ್ದಾರೆ. ಅವರು ಒಂದು ಉಡುಗೊರೆಯನ್ನು ಸಹ ವೈದ್ಯರಿಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರಿಗೆ ನಮ್ಮ ಮಾಗಡಿ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿಗಳ ಪರವಾಗಿ ವಂದನೆಗಳನ್ನು ತಿಳಿಸ್ತೀನಿ. ಅದೇ ರೀತಿ ನಮ್ಮ ಪತ್ರಕರ್ತರ ಮಿತ್ರರು ಸಹ ನಮಗೆ ವಿಶ್ ಮಾಡಿದ್ದಾರೆ, ಅವ್ರಿಗೂ ಸಹ ನಾನು ವಂದನೆಗಳನ್ನು ತಿಳಿಸ್ತೇನೆ. ಸೊ ನಾವು ಈ ವೈದ್ಯಕೀಯ ವೃತ್ತಿ ಅನ್ನೋದು ತುಂಬ ಪವಿತ್ರವಾದದ್ದು. ನಾನು ಹೇಳಿದೆ ಆಗಲೇ ವಿದ್ಯಾರ್ಥಿಗಳಿಗೆ, ದೇವರು ಎಲ್ಲ ಕಡೆ ಇರೋಕ್ಕೆ ಆಗೋದಿಲ್ಲ, ಅದಕ್ಕೆ ತಾಯಿಯನ್ನು ವೈದ್ಯನ ಸೃಷ್ಟಿ ಮಾಡಿದ್ದಾರೆ ಅಂತ. ಸೊ ತಾಯಿ ಚಿಕ್ಕವರಿದ್ದಾಗ ತಾಯಿ ಕೇರ್ ಯಾವಾಗಲೂ ಇರುತ್ತೆ ಮಗುಗೆ. ಅದೇ ರೀತಿ ದೊಡ್ಡವರಾದ ಮೇಲೆ ತಾಯಿ ಮತ್ತು ಅವರ ಆರೈಕೆಗೆ ವೈದ್ಯರು ಕೂಡ ಬೇಕಾಗ್ತಾರೆ. ಸೊ ವೈದ್ಯ ನಾರಾಯಣ ಹರಿ ಅಂತ ಹೇಳಿದ್ರು ಆಗಲೇ. ಸೊ ಅದನ್ನು ನಾವು ಉಳಿಸ್ಕೋಬೇಕು, ಆ ರೀತಿಯಲ್ಲಿ ನಾವು ಸೇವೆ ಮಾಡಬೇಕು. ಅದೇ ರೀತಿ ವಿದ್ಯಾರ್ಥಿಗಳು ಸಹ ಪ್ಯಾರಾಮೆಡಿಕಲ್ ಅವರು ಸಹ ಮೆಡಿಕಲ್ ಇದಕ್ಕೆ ರಿಲೇಟೆಡ್ ಆಗಿದ್ದಾರೆ. ಅವರು ಸಹ ಅವರ ಮುಂದಿನ ವೃತ್ತಿ ಜೀವನದಲ್ಲಿ ಸೇವಾ ಮನೋಭಾವವನ್ನು ಬೆಳೆಸ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮಸ್ಕಾರ. ಸಿಂಧೂರ ನಮಸ್ತೆ. ಇವತ್ತು ಮಾಗಡಿಯ ಸಾರ್ವಜನಿಕ ಆಸ್ಪತ್ರೆಗೆ ನಿಮ್ಮ ಅಭಯ ಪ್ಯಾರಾಮೆಡಿಕಲ್ಸ್ ವತಿಯಿಂದ ವೈದ್ಯರ ದಿನಾಚರಣೆ ಆಚರಣೆ ಮಾಡೋಕ್ಕೆ ಬಂದಿದ್ದೀರಾ. ಇದರ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹೇಳಿ. ವೈದ್ಯ ನಾರಾಯಣ, ನಾವು ಅಭಯ ಪ್ಯಾರಾಮೆಡಿಕಲ್ ಕಾಲೇಜಿಂದ ಬಂದಿದ್ದೀವಿ. ನಾವು ನಮ್ಮ ಕಾಲೇಜ್ ಕಡೆಯಿಂದ ವೈದ್ಯರಿಗೆಲ್ಲ ಸಣ್ಣದಾಗಿ ಒಂದು ಕಿರು ಕಾಣಿಕೆಗಳನ್ನು ಕೊಟ್ಟು ಅವ್ರಿಗೆ ಬೆನ್ನೆಲುಬಾಗಿ ನಾವಿರ್ತೀವಿ ಅಂತ ಸಹಕಾರ ಕೊಡೋದಕ್ಕೆ ಬಂದಿದ್ದೇವೆ. ಇವತ್ತಿನ ಮಹತ್ವ ಏನೆಂದರೆ, ಎಲ್ಲ ಕಡೆ ದೇವರಿರೋದಕ್ಕೆ ಸಾಧ್ಯ ಇಲ್ಲ, ಆ ಕಡೆ ಡಾಕ್ಟರ್ ಇರ್ತಾರೆ ಅಂತ ಹೇಳಿದ್ದಾರೆ. ಅದರ ಪರವಾಗಿ ನಾವು ನಮ್ಮ ಕೈಲಾದಷ್ಟು ಡಾಕ್ಟರಿಗೆ ಪ್ರೋತ್ಸಾಹವನ್ನು ನೀಡಿ ನಮ್ಮ ಕೈಲಾದ ಒಂದು ಕಿರು ಕಾಣಿಕೆಯನ್ನು ಕೊಟ್ಟು ಪ್ರೋತ್ಸಾಹಿಸಿದ್ದೇವೆ. ನಮಸ್ಕಾರ.
ಚಾರಿತ್ರಿಕ ಮಾಗಡಿ ಪಟ್ಟಣದಲ್ಲಿ ವಿಶೇಷವಾದಂಥ ಒಂದು ವೈದ್ಯಕೀಯ ಸೇವೆಯನ್ನು ಸಲ್ಲಿಸ್ತಕ್ಕಂಥ ದಾದಿಯರನ್ನು ಮತ್ತು ಮತ್ತಿತರ ಎಲ್ಲ ಆಸ್ಪತ್ರೆಗೆ, ಸರ್ಕಾರಿ ವೈದ್ಯಕೀಯ ಆಸ್ಪತ್ರೆಗೆ ಅಥವಾ ಆಸ್ಪತ್ರೆಗೆ ಬೇಕಾದಂಥ ಸಿಬ್ಬಂದಿಯನ್ನು ತಯಾರು ಮಾಡ್ತಕ್ಕಂಥ ಅಭಯ ಪ್ಯಾರಾಮೆಡಿಕಲ್ನ ಪ್ರಾಂಶುಪಾಲರಾದಂಥ ಸುಧೀಂದ್ರರವರು ಮತ್ತು ನನ್ನ ಮಗಳ ಸಮಾನ ಅವರ ಪ್ರೀತಿ ಸುಧೀಂದ್ರರವರೇ, ಇವತ್ತು ವೈದ್ಯರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀರಿ ಕಾಲೇಜಿಂದ. ನಿಮ್ಮ ಸೇವೆ ಅತ್ಯಂತ ಅನನ್ಯವಾದದ್ದು. ರೋಗವನ್ನು ವಾಸಿ ಮಾಡ್ತಕ್ಕಂಥ ವೈದ್ಯರು ಚಿಕಿತ್ಸೆ ಕೊಡೋದಾದರೆ ಅವರಿಗೆ ಸಹಾಯಕರಾಗಿರ್ತಕ್ಕಂಥವ್ರು ಬಹಳ ಮುಖ್ಯ. ವೈದ್ಯರ ದಿನಾಚರಣೆಯ ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್. ನಮಗೆಲ್ಲ ತಿಳಿದಿರುವಂತೆ 1ನೇ ತಾರೀಕು ವೈದ್ಯ ದಿನಾಚರಣೆ ಆಚರಿಸ್ತೀವಿ. ಈ ವೈದ್ಯರು 365 ದಿನಗಳು ಸಹ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬರ್ತಾ ಇರ್ತಾರೆ. ಸೊ ಹಾಗಾಗಿ ಈ ಒಂದು ದಿನ 365 ದಿವಸದಲ್ಲಿ ಒಂದು ದಿನ ವೈದ್ಯ ದಿನಾಚರಣೆ ಅಂತ ಹಮ್ಮಿಕೊಂಡಿದ್ದೀವಿ. ಸೊ ನಮ್ಮ ಅಭಯ ಪ್ಯಾರಾಮೆಡಿಕಲ್ ಕಾಲೇಜಿಂದ ಪ್ರತಿ ವರ್ಷವೂ ಸಹ ವೈದ್ಯರಿಗೆ ಒಂದು ಪ್ರೋತ್ಸಾಹ ಕೊಡಲು, ಅವರಿಗೆ ಮನಸಂತೋಷ ಪಡಿಸಲು ನಾವು ಪ್ರತಿ ವರ್ಷವೂ ಸಹ ಆಚರಿಸ್ಕೊಳ್ತಾ ಬರ್ತಾ ಇದ್ದೀವಿ. ಜುಲೈ 1ನೇ ತಾರೀಕಂತೂ. ಸೊ ಈ ಪ್ಯಾರಾಮೆಡಿಕಲ್ ವೃತ್ತಿ ಅನ್ನೋದು ಡಾಕ್ಟರಿಗೆ ಸಹಾಯಕವಾಗಿ ಮಾಡ್ತಾ ಇರುವಂಥ ವೃತ್ತಿ. ಎಕ್ಸ್ರೇ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು. ಸೊ ಆ ಥರ ಪ್ಯಾರಾಮೆಡಿಕಲ್ ವೃತ್ತಿ ಇದು. ಸೊ ಇದು ಡಾಕ್ಟರ್ಗೆ ಜೊತೆಲಿ ಮಾಡ್ಕೊಂಡು ಹೋಗ್ತಾ ಇರುವಂಥ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗಿರೋದ್ರಿಂದ ಡಾಕ್ಟರ್ಗೆ ಇದೊಂದು ಸಂತೋಷ ಪಡಿಸೋಕ್ಕೆ ಇವತ್ತು ಎವ್ರಿ ಜುಲೈ 1 ನಾವು ಆಚರಿಸ್ತಾ ಬರ್ತಾ ಇದ್ದೀವಿ. ಅವ್ರಿಗೆ ಒಂದು ಕೇಕ್ ಕಟ್ ಮಾಡಿಸೋದಿರ್ಬೋದು, ಮತ್ತು ಅವ್ರಿಗೆ ಒಂದು ಸಂತೋಷ ಪಡಿಸೋದು ಒಂದು ಉಡುಗೊರೆಯಾಗಿ ಕೊಡ್ತಾ ಬರ್ತಾ ಇದ್ದೀವಿ. ಸೊ ದೇವರು, ನಮ್ಮ ವಿದ್ಯಾರ್ಥಿ ಹೇಳಿದಾಗೆ ದೇವರು ಎಲ್ಲ ಕಡೆ ಆಗೋದಿಲ್ಲ. ಅದಕ್ಕೆ ಈ ವೈದ್ಯರು ಅಂತ ಸೃಷ್ಟಿ ಮಾಡಿದ್ದಾನೆ ದೇವರು. ಅಂದರೆ ಒಂದು ಕಾಯಿಲೆ ಬರಲಿ, ಒಂದು ಮಗುವನ್ನು ಡೆಲಿವರಿ ಮಾಡೋದಿರಲಿ, ಏನೇ ಆಗಲಿ, ಒಂದು ರೋಗಿಗಳನ್ನ ಗುಣಪಡಿಸೋದು ಡಾಕ್ಟ್ರು ಇಲ್ಲದೆ ಇದ್ದರೆ ಎಷ್ಟೋ ಸಾವು ನೋವುಗಳಾಗುತ್ತೆ. ಯುದ್ಧದಲ್ಲಿ ಹೇಗೆ ಸಾವು ನೋವು ಆಗುತ್ತೆ ಆ ಥರ ಆಗುತ್ತೆ. ಅದು ನಮ್ಮ ರೋಗಿಗಳನ್ನ ರಕ್ಷಣೆ ಮಾಡ್ತಾ ಬರ್ತಾ ಇರೋದು, ಜೀವನ ರಕ್ಷಣೆ ಮಾಡ್ಕೊಳ್ತಾ ಬರ್ತಾ ಇರೋದು ವೈದ್ಯರು. ಸೊ ಹಾಗಾಗಿ ಈ ಒಂದು ದಿನ ನಾವು ಅಭಯ ಪ್ಯಾರಾಮೆಡಿಕಲ್ ಕಾಲೇಜಿಂದ ಪ್ರತಿ ಜುಲೈ 1 ಆಚರಿಸ್ಕೊಳ್ತಾ ಬರ್ತಾರೆ. ಇವತ್ತು ವಿಶ್ವ ವೈದ್ಯರ ದಿನಾಚರಣೆ. ವೈದ್ಯರ ದಿನಾಚರಣೆಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಮೇಡಮ್. ನಮಸ್ತೆ, ನಾನು ಡಾಕ್ಟರ್ ಪವಿತ್ರ. ನಾನು ದಿವ್ಯಂ ಹಾಸ್ಪಿಟಲನ್ನು 4 ವರ್ಷದಿಂದ ಇಲ್ಲಿ ಸ್ಥಾಪನೆ ಮಾಡಿ ನಡೆಸ್ತಾ ಇದ್ದೀನಿ. ಇಲ್ಲಿ ಎಲ್ಲರ ಜನರ ಪ್ರೋತ್ಸಾಹದಿಂದ ಚೆನ್ನಾಗಿ ನಡೀತಾ ಇದೆ. ಸೊ ನಮ್ಮ ಕಡೆಯಿಂದ ಇಲ್ಲಿ ಇರುವ ಎಲ್ಲ ಜನ ದಿವ್ಯಂ ಹಾಸ್ಪಿಟಲ್ ವರ್ಗದವರಿಂದ ಎಲ್ಲರಿಗೂ, ಎಲ್ಲ ಡಾಕ್ಟರ್ಸ್ಗೂ ಡಾಕ್ಟರ್ಸ್ ಡೇ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಸೊ ಡಾಕ್ಟರ್ಸ್ ಡೇ ಅಂತ ಬಂದಾಗ ಎಲ್ಲ ಜನರು ನಮ್ಮನ್ನು ದೇವರು ಅಂತ ಪೂಜಿಸ್ತೀರಾ. ಬಟ್ ಅದೇ ದೇವರು ನಮಗೆ ಒಂದು ಅವಕಾಶ ಕೊಟ್ಟು ನಿಮ್ಮೆಲ್ಲರ ಒಂದು ನಮಗೆ ನಮ್ಮ ಕಡೆಯಿಂದ ಆದಷ್ಟು ಹೆಲ್ಪ್ ಮಾಡೋದು, ಸಹಾಯ ಮಾಡೋದಕ್ಕೆ ನಮಗೊಂದು ದಾರಿ ತೋರಿಸಿದ್ದಾರೆ ಅಂತ ನಾವು ಅಂದ್ಕೊಂಡು ಆ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀರಿ. ಸೊ ಇಷ್ಟೊಂದು ದೇವರು ನಮಗೆ ಶಕ್ತಿ ಕೊಟ್ಟಿರೋದ್ರಿಂದ ದೇವರಿಗೆ ನಮ್ಮ ಧನ್ಯವಾದಗಳು. ಆಮೇಲೆ ನಮ್ಮಲ್ಲಿ ನಂಬಿಕೆ ಇಟ್ಕೊಂಡು ನೀವು ಬಂದು ಇಲ್ಲಿ ನಮ್ಮಲ್ಲಿ ಚಿಕಿತ್ಸೆ ತೊಗೊಂಡು ಹೋಗಿ ಖುಷಿ ಪಡೋದು ನೋಡಿ ನಮಗೂ ಆನಂದ ಆಗುತ್ತೆ. ಸೊ ಡಾಕ್ಟರ್ಸ್ ಡೇ ಅಂತ ನಮಗೆ ಒಂದು ದಿನ ಅಂತ ಇಟ್ಟಿರೋದು ನಮಗೆ ತುಂಬ ಸಂತೋಷ ಆಗುತ್ತೆ. ಇದು ಡಾಕ್ಟರ್ ಬಿ ಸಿ ರಾಯ್ ಅವರ ಜನ್ಮದಿನಾಂಕವನ್ನು ತಗೊಂಡು ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀರಿ. ಸೊ ಇದರಿಂದ ಆ ದಿನ ಅಂತ ಪರ್ಟಿಕ್ಯುಲರ್ ನಮಗೆ ಅಂತ ಒಂದು ನೀವು ಗ್ರ್ಯಾಟಿಟ್ಯೂಡ್ ತೋರಿಸೋದು ನಮಗೆಲ್ಲರೂ ತುಂಬ ಖುಷಿ ಆಗುತ್ತೆ. ಸೊ ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇದ್ದು ನಮ್ಮನ್ನು ಮುಂದುವರಿಸಬೇಕು ಅಂತ ನನ್ನ ಕೋರಿಕೆ. ಪಟ್ಟಣದ ಕೊಟ್ಟಣ ಬೀದಿನಲ್ಲಿರ್ತಕ್ಕಂಥ ನಾಡಿನ ಪ್ರತಿಷ್ಠಿತ ಶ್ರೀಧರ ನೇತ್ರಾಲಯದಲ್ಲಿ ಸಹಸ್ರಾರು ನೇತ್ರದ ಸಮಸ್ಯೆಯಿಂದ ಬಂದು ಬಳತಕ್ಕಂಥವರು ಚಿಕಿತ್ಸೆ ಪಡೆದು ಗುಣಪಡಿಸ್ಕೊಂಡು ಹೋಗಿದ್ದಾರೆ. ನಾಡಿನ ಶ್ರೇಷ್ಠ
ನೇತೃತ್ವಜ್ಞ ವೈದ್ಯರಾದಂಥ ಡಾಕ್ಟರ್ ಮಾಲತೇಶ್ ಸರ್ ಅವರಿಗೆ ವೈದ್ಯಕೀಯ ದಿನದ ಶುಭಾಶಯಗಳು. ಸರ್, ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಈ ಒಂದು ದಿನದಂದು ನಾನು ಮಾಗಡಿ ತಾಲೂಕಿನಲ್ಲಿರುವ ಪ್ರತಿಯೊಬ್ಬ ವೈದ್ಯರಿಗೂ ಕೂಡ ಈ ದಿನದಂದು ಶುಭಾಶಯಗಳನ್ನು ಅರ್ಪಿಸುತ್ತೇನೆ. ಜೊತೆಗೆ ಈ ದಿನ ಸುರಕ್ಷಿತವಾಗಿ ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಲಿ ಎಂದು ಹಾರೈಸುತ್ತೇನೆ. ಅಭಯ ಪ್ಯಾರಾಮೆಡಿಕಲ್ನ ಮಕ್ಕಳು ಮತ್ತು ಪ್ರಾಂಶುಪಾಲರು ಸುಧೀಂದ್ರರವರು ನಮ್ಮ ವೈದ್ಯರ ದಿನಾಚರಣೆ ಶುಭ ಕೋರೋದಕ್ಕೆ ಬಂದಿದ್ದಾರೆ. ಸರ್, ದಯಮಾಡಿ ನಮ್ಮ ಡಾಕ್ಟರ್ ವಿದ್ಯಾ ರಾಘವನ್ರವರು ವೈದ್ಯರ ದಿನಾಚರಣೆ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಳ್ಳಿ. ವೈದ್ಯರ ದಿನಾಚರಣೆ ಅಂತ ಎಲ್ಲರೂ ನೆನಪಿಸ್ಕೊಳ್ತಾರೆ, ಖುಷಿ. ಆದರೆ ಪ್ರತಿದಿನವೂ ನಾವು ಮಾಡೋ ಸೇವೆ ಅಂತ ಅವರು ಮನಗಂಡ್ರೆ ಸಾಕು. ಈಗಿನ ಜನ್ರೇಷನ್ಗೆ ಡಾಕ್ಟರ್ಸ್ ವ್ಯಾಲ್ಯೂ ದಯವಿಟ್ಟು ಅರ್ಥಕೊಳ್ಳಿ. ಎಲ್ಲರೂ ನಾವು ನಮ್ಮ ಫ್ಯಾಮಿಲಿನೂ ಬಿಟ್ಟು ನಿಮ್ಗಳಿಗೆ ಸರ್ವಿಸ್ ಕೊಡಬೇಕಂತಲೇ ಇದ್ದೀವಿ ಹೊರತು ಇದರಲ್ಲಿ ಯಾವ ಉದ್ದೇಶನೂ ಇರಲ್ಲ. ಅದನ್ನು ಮನಗಂಡು ನಮ್ಮ ಸರ್ವಿಸ್ನ ಪಡಿಬೇಕು. ಅದಕ್ಕೆ ತಕ್ಕ ಗೌರವನ ಕೊಟ್ಟರೆ ಅದೇ ನಮಗೆ ಕೊಡೋ ಒಂದು ಡಾಕ್ಟರ್ಸ್ ಡೇ ಮಾತ್ರ ಮಾಡೋದಕ್ಕಿಂತ ದಿನ ನಮಗೆ ಸೂಚಿಸೋ ಗೌರವ ಅಂತ ನಾನು ಭಾವಿಸ್ತೀನಿ. ಅಭಯ ಪ್ಯಾರಾಮೆಡಿಕಲ್ ವತಿಯಿಂದ ಪ್ರಾಂಶುಪಾಲರಾದ ಸುಧೀಂದ್ರರವರು ಮತ್ತು ಮಕ್ಕಳು ವೈದ್ಯರ ದಿನದ ಶುಭಾಶಯವನ್ನು ಹೇಳಕ್ಕೆ ಬಂದಿದ್ದಾರೆ. ಸರ್, ಡಾಕ್ಟರ್ ನಾಗರಾಜ್ ಉಪಾಧ್ಯಾಯರವರು ನಮಗೂ ಕೂಡ ಗೌರವ ನಿವಾರಕರಿದ್ದಂತೆ ವೈದ್ಯರ ದಿನದ ಬಗ್ಗೆ ಒಂದೆರಡು ಅನಿಸಿಕೆಯನ್ನು ಹಂಚಿಕೊಳ್ಳಿ ಸರ್. ಇವತ್ತು ಭಾರತೀಯ ವೈದ್ಯರ ದಿನಾಚರಣೆ ಭಾಳ ಎಲ್ಲರೂ ಭಾಳ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ನಮಗದು ಬಹಳ ನಮ್ಮ ವೃತ್ತಿಗೆ ಕೊಡುವಂತಹ ಮಹತ್ತರ ಗೌರವ ಅಂತ ತಿಳ್ಕೊಂಡು ತುಂಬ ಸಂತೋಷ ಆಗ್ತಾಯಿದೆ. ಇವತ್ತು ನಿಜವಾಗಿಯೂ ನಮಗೊಂದು ತುಂಬ ಉತ್ತಮ ಮಟ್ಟದ ಒಂದು ನಮ್ಮ ವೈದ್ಯಕೀಯ ಪರಂಪರೆಯಲ್ಲಿ ಒಂದು ವಿಶೇಷ ಸಾಧನೆ ಮಾಡಿದಂತಹ ಡಾಕ್ಟರ್ BC ರಾಯ್ ಅನ್ನೋರ ನಮ್ಮ ವೈದ್ಯಕೀಯ ವೃತ್ತಿಯಲ್ಲಿ ಅತ್ಯಂತ ಉಚ್ಚ ಮಟ್ಟಕ್ಕೆ ಏರಿದಂಥ ಮಹನೀಯ ವ್ಯಕ್ತಿಯ ಜನ್ಮ ದಿನಾಚರಣೆ ಇವತ್ತು. ಆ ಪ್ರಯುಕ್ತ ನಾವು ಇಡೀ ದೇಶದಲ್ಲಿ ವೈದ್ಯ ದಿನಾಚರಣೆ ಅಂತ ಇದು ಮಾಡ್ತಿದ್ವಿ. ಅವರು ಡಾಕ್ಟರ್ BC ರಾಯ್ ಅನ್ನೋರು ಪಶ್ಚಿಮ ಬಂಗಾಳದೆಲ್ಲ ಕಲ್ಕತ್ತಾದಲ್ಲಿ ಹುಟ್ಟಿ ಅಲ್ಲಿ ಬೆಳೆದು ಆಮೇಲೆ ಇಂಗ್ಲೆಂಡು ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆಲ್ಲ ಹೋಗಿ ತುಂಬ ವೈದ್ಯಕೀಯ ವೃತ್ತಿಯಲ್ಲಿ ತುಂಬ ಉಚ್ಚ ಮಟ್ಟಕ್ಕೆ ಏರಿದವರು. ಅವರು MBBS ಆದಮೇಲೆ ಮೆಡಿಸಿನ್, ಸರ್ಜರಿ, OBG ಮೂರು ಇದರಲ್ಲೂ ಸಬ್ಜೆಕ್ಟ್ಗಳಲ್ಲೂ ಆಗಿನ ಕಾಲದಲ್ಲಿ ಅದು 3 ಕ್ಲಿನಿಕಲ್ ಸಬ್ಜೆಕ್ಟ್ಸ್. ಆ 3 ಇದರಲ್ಲೂ FRCS ತಗೊಂಡ ಏಕೈಕ ವ್ಯಕ್ತಿ ಇಂಗ್ಲೆಂಡ್ನಲ್ಲಿ. FRCS ಮೆಡಿಸಿನ್, ಸರ್ಜರಿ, OBG. ಹಿ ವಾಸ್ ಎ ಫಿಸಿಷಿಯನ್, ಹಿ ವಾಸ್ ಎ ಸರ್ಜನ್, ಹಿ ವಾಸ್ ಎ ಗೈನಕಾಲಜಿಸ್ಟ್. ಮೂರಾಗಿ ಬಹಳ ತಮ್ಮ ವೃತ್ತಿಯಲ್ಲಿ ಬಹಳ ಮೇಲೆ ಏರಿದವರು. ಆಮೇಲೆ ಅವರ ದಿನಕ್ರಮೇಣ ಅವರು ರಾಜಕೀಯಕ್ಕೂ ಇಳಿದು ರಾಜಕೀಯದಲ್ಲೂ ಅತ್ಯಂತ ರೋಚನವಾಗಿ ರಾಜಕೀಯ ಇದರಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿರು. ಅವರು ತೀರ ಹೋಗೋವರೆಗೂ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದವರು. ಆ ರೀತಿಯಿಂದಲೂ ಆವಾಗಲೂ ಕೂಡ
ದಿನದ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ದಿನದ 1 ಅಥವಾ 2 ಗಂಟೆ ಪೇಷಂಟ್ಸ್ಗೋಸ್ಕರ ಮೀಸಲಿಟ್ಟಿದ್ದರು. ತುಂಬ ಉತ್ತಮ ಗುಣಮಟ್ಟದ ಸೇವೆ ಸಲ್ಲಿಸಿದ ಅವರ ಒಂದು ನೆನಪಿಗೋಸ್ಕರ ವೈದ್ಯ ದಿನಾಚರಣೆಯನ್ನು ನಾವು ಇವತ್ತು ಆಚರಿಸ್ತೀವಿ. ನಮಗೆ ಪ್ರಯುಕ್ತ ತಾವೆಲ್ಲರ ಒಂದು ಏನು ಇವತ್ತಿನ ದಿನ ಒಂದು ಕೃತಜ್ಞತೆ ದಿವಸಕ್ಕೆ ಬಂದಿದ್ದೀರಿ, ಆ ಬಗ್ಗೆ ನನಗೆ ತುಂಬ ಸಂತೋಷ ಆಗ್ತದೆ ಅಂತ ಹೇಳಿ ನಾನು ಹೇಳುವ ಅನ್ನಿಸ್ತದೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.